ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನೆಲ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯ ಮಹತ್ವ. ದುರ್ಗಾದೇವಿಯ 9 ರೂಪಗಳನ್ನು ಆರಾಧಿಸುವ ಪವಿತ್ರ ಹಬ್ಬವೇ ನವರಾತ್ರಿ. ಈ 9 ದಿನಗಳಲ್ಲಿ ಪ್ರತಿದಿನ ದೇವಿಯ ಬೇರೆ ಬೇರೆ ರೂಪಗಳನ್ನು ಪೂಜಿಸುವರು. ಪ್ರತಿದಿನ ದಿನಕ್ಕೆ ತಕ್ಕ ಬಣ್ಣ, ಪ್ರಸಾದ, ಸ್ತೋತ್ರ, ಪೂಜಾ ಕ್ರಮಗಳನ್ನು ಅನುಸರಿಸುವರು. ನವರಾತ್ರಿಯ ದಿನಗಳಲ್ಲಿ ಹೇಳಿಕೊಳ್ಳಬಹುದಾದ ಸ್ತೋತ್ರ ಅಥವಾ ಮಂತ್ರಗಳು: ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ ಅಥವಾ ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಪಠಣ ಮಾಡಬಹುದು. ನವರಾತ್ರಿಯ ದಿನದಂದು ದೇವಿಯ ಬೇರೆ ಬೇರೆ ರೂಪಗಳನ್ನು ಆರಾಧಿಸುವುದರಿಂದ ದೇಹ ಮನಸ್ಸಿಗೆ ಶಕ್ತಿ, ಕುಟುಂಬಕ್ಕೆ ಶುಭ ಹಾಗೂ ಜೀವನಕ್ಕೆ ಸಮೃದ್ಧಿ ದೊರೆಯುತ್ತದೆ. ನವರಾತ್ರಿಯ ಪೂಜಾ ವಿಧಾನವನ್ನು ಸಂಕ್ಷಿಪ್ತವಾಗಿ ಮುಂಬರುವ ವಿಡಿಯೋಗಳಲ್ಲಿ ಒಂದು ದಿನ ಮೊದಲೇ ತಿಳಿಸುತ್ತಾ ಹೋಗುತ್ತೇನೆ, ತಪ್ಪದೆ ನೋಡಿ. ನವರಾತ್ರಿಯ ದಿನಗಳಲ್ಲಿ ಆ ದಿನಕ್ಕೆ ತಕ್ಕ ಬಣ್ಣದ ಉಡುಪು ಧರಿಸಿ, ದೇವಿಯ ರೂಪಕ್ಕೆ ತಕ್ಕ ಸ್ತೋತ್ರ ಪಠಿಸಿ, ಪ್ರಸಾದ ತಯಾರಿಸಿ ದೇವಿಗೆ ಅರ್ಪಿಸಿ, ಆರತಿ ಮಾಡಿ ಪ್ರಸಾದವನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. 27 ಸೆಪ್ಟೆಂಬರ್ ಶನಿವಾರ 2025. ದಿನ 6. ಬಣ್ಣ ಕಿತ್ತಳೆ. ದೇವಿಯ ರೂಪ ಕಾತ್ಯಾಯಿನಿ. ಪ್ರಸಾದ ತುಪ್ಪದ ಲಡ್ಡು. ಸ್ತೋತ್ರ ಕಾತ್ಯಾಯಿನೈ ಚ ವಿದ್ಯಮಹೇ. ಪೂಜಾ ವಿಧಾನ: ಅಲಂಕಾರ ಮತ್ತು ಕಂಕಣ ಕಟ್ಟಿಕೊಳ್ಳುವುದು. ಕಾತ್ಯಾಯಿನಿ ದೇವಿಯ ಹಿನ್ನೆಲೆ: ಋಷಿ ಕಾತ್ಯಾಯನನ ತಪಸ್ಸಿನಿಂದ ಆವರಿಸಿದ ದೇವಿ. ಸ್ವರೂಪ: 4 ಕೈಗಳು, ಸಿಂಹದ ಮೇಲೆ ಸವಾರಿ. ಅರ್ಥ: ವಿವಾಹ, ಕುಟುಂಬ ಸೌಖ್ಯ ಮತ್ತು ಶಕ್ತಿಯನ್ನು ನೀಡುವವರು. ಸ್ನೇಹಿತರೆ, ಪ್ರತಿದಿನ ನವರಾತ್ರಿಯ ಪೂಜಾ ವಿಧಾನವನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನವರಾತ್ರಿಯ ಸಂಪೂರ್ಣ ಪೂಜಾ ವಿಧಾನ, ಬಣ್ಣ, ಪ್ರಸಾದ, ನೈವೇದ್ಯ, ಫಲ. ಧನ್ಯವಾದಗಳು.